ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂಭ್ರಮ. ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿಯ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪರಮಾನುಗ್ರಹದಿಂದ ತತ್ಕರ ಕಮಲ ಸಂಜಾತ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಕೃಪಾಶೀರ್ವಾದಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು 32 ಗ್ರಾಮಗಳ ಸೀಮೆಯ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿದ್ದ ದೇಗುಲ. ಅಜಲ ಸೀಮೆಯ ಶ್ರೀ ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ನೇತೃತ್ವದಲ್ಲಿ ಊರ 10 ಸಮಸ್ಥರ ಸೇರುವಿಕೆಯಲ್ಲಿ ನವೀಕರಣಗೊಂಡು ಇದೀಗ ಸಂಪೂರ್ಣ ಶಿಲಾಮಯ ತಾಮ್ರದ ಮುಚ್ಚಿಗೆಯಿಂದ ದೇವಳ ಸುಂದರವಾಗಿ ಮೂಡಿಬಂದಿದೆ. ಫೆಬ್ರವರಿ ದಿನಾಂಕ 19ರಿಂದ 27ರವರೆಗೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಜರುಗುತ್ತಿರುವ ಈ ಸುಸಂದರ್ಭ ಅಲ್ಲಲ್ಲಿ ಮುಖ್ಯ ದ್ವಾರಗಳು, ತಳಿರು ತೋರಣ, ವಿದ್ಯುತ್ ದೀಪ ಅಲಂಕಾರಗಳಿಂದ ರಸ್ತೆ ಬೀದಿಗಳು ಅಲಂಕೃತಗೊಂಡು ದೇವಳಕ್ಕೆ ಸುತ್ತ ಚಪ್ಪರಗಳು, ಸಭಾವೇದಿಕೆ ಚಪ್ಪರಗಳು, ಊಟದ ಚಪ್ಪರಗಳು, ಪಾಕಶಾಲೆ ಸಿದ್ಧಗೊಂಡು ಅಲಂಕಾರಗೊಂಡಿದೆ. ಹಸಿರುವಾಣಿ ಸಮರ್ಪಣೆಯ ಹೊರೆ ಕಾಣಿಕೆಗಳು ವೈಭವೋಪೇತ ಮೆರವಣಿಗೆಯಲ್ಲಿ ಬಂದು ಸೇರುತ್ತಿವೆ. ದೇವಳದ ಒಳಗೆ ವೈದಿಕ ವಿಧಿವಿಧಾನಗಳು ಋತ್ವಿಜರ ತಂತ್ರಿಗಳವರಿಂದ ಜರುಗುತ್ತಿರುವ ಸಂದರ್ಭ ಮುಖ್ಯವಾಗಿ
ಗಣಯಾಗ ಬ್ರಹ್ಮಕೂರ್ಚ ಹೋಮ ಕೂಪಶಾಂತಿ ಪ್ರಾಸಾದ ಶುದ್ಧಿ ರಾಕ್ಷೋಘ್ನ ಹೋಮ ವಾಸ್ತು ಹೋಮ ಪ್ರಾಕಾರ ಬಲಿ ಮೃತ್ಯುಂಜಯ ಹೋಮ ಸುದರ್ಶನ ಹೋಮ ನವಗ್ರಹ ಶಾಂತಿ ಬಿಂಬಶುದ್ಧಿ ಶಯ್ಯ ಕಲ್ಪನೆ ಕುಂಭೇಶ ಶರ್ಕರೆ ಪೂಜೆ ಗರ್ಭಗೃಹ ಪ್ರತಿಷ್ಠೆ ಶಿಖರ ಪ್ರತಿಷ್ಠೆ ಶ್ರೀ ಮಹಾಲಿಂಗೇಶ್ವರ ದೇವರ ಪ್ರತಿಷ್ಠೆ ಶ್ರೀ ಗಣಪತಿ ಶ್ರೀ ಸುಬ್ರಹ್ಮಣ್ಯ ಶ್ರೀ ಜನಾರ್ದನ ದೇವರ ಪ್ರತಿಷ್ಠೆ ಜೀವ ಕಲಶಾಭಿಷೇಕ ಪ್ರತಿಷ್ಠಾ ಬಲಿ ಅಂಕುರ ಪೂಜೆ ಮಹಾಪೂಜೆ ಮಹಾಮಂಗಳಾರತಿಗಳು ಜರುಗಿದವು. ಸೂಪರ್ ಆಗಿದೆ ಮಾತಾಡಿ.
ಪ್ರಧಾನ ವೇದಿಕೆಯಲ್ಲಿ ಕುಣಿತ ಭಜನೆ, ವಿವಿಧ ವಿದ್ವಾಂಸರಿಂದ ಧಾರ್ಮಿಕ ಉಪನ್ಯಾಸಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು, ಯಕ್ಷ ವೇದಿಕೆಯಲ್ಲಿ ಪ್ರತಿದಿನ ಯಕ್ಷಗಾನಗಳು ಜರುಗುತ್ತಿವೆ. ಸಭಾ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಮಠಗಳ ಮಠಾಧೀಶರಿಂದ ಆಶೀರ್ವಚನ, ರಾಜಕೀಯ ಮುಖಂಡರ ಉಪಸ್ಥಿತಿ, ಉದ್ಯಮಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಿದೆ. ದೇವರ ಆಶೀರ್ವಾದವನ್ನು ಯಾಚಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇರುವಾಗ, ವೇಣೂರು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಫಲ್ಗುಣಿ ನದಿಯ ದಡದಲ್ಲಿರುವಂತಹ ಒಂದು ಪುಟ್ಟ ಪಟ್ಟಣ ಅಂತ ಹೇಳ್ಬೋದು. ವೇಣೂರು ಚಿಕ್ಕ ಪುಟ್ಟ ಪಟ್ಟಣವಾಗಿದ್ರೂ ಕೂಡ ಒಂದು ಕಾಲದಲ್ಲಿ ಜೈನ ಧರ್ಮದ ಶ್ರೇಷ್ಠ ಸ್ಥಾನದಲ್ಲಿತ್ತು. ಇದು ಅಜಿಲ ರಾಜವಂಶದ ರಾಜಧಾನಿಯಾಗಿತ್ತು. ಇವತ್ತಿನ ದಿನಕ್ಕೆ ವೇಣೂರು ಅಂತ ಹೇಳಿದ್ರೆ ಪುಟ್ಟ ಗ್ರಾಮ, ಪುಟ್ಟ ಪಟ್ಟಣ ಮಾತ್ರವಲ್ಲದೆ ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ, ಅದು ಯಾವುದೇ ಕ್ಷೇತ್ರ ಇದ್ರೂ ಕೂಡ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಹೊಂದಿದಂತಹ ಬಹಳ ಪ್ರೀತಿಪೂರ್ವಕವಾದಂತಹ ಊರು, ನಮ್ಮ ಹೆಮ್ಮೆಯ ಊರು ವೇಣೂರು. ಈ ವೇಣೂರು ಕ್ಷೇತ್ರದಲ್ಲಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಕಳೆದ 4 ವರ್ಷದಿಂದ ಆಗ್ತಾ ಇದ್ರೆ, ಇವತ್ತು ವಿಜೃಂಭಣೆಯಿಂದ ಈ ಎಲ್ಲಾ ಕಾರ್ಯಕ್ರಮ ಆಗ್ತಾ ಇರಬೇಕು ಅಂತ ಹೇಳಿದ್ರೆ ಅದು ದೇವರ ಆಶೀರ್ವಾದವೇ ಸರಿ. ಮತ್ತೊಮ್ಮೆ ದೇವರ ಆಶೀರ್ವಾದವನ್ನ ಸ್ವೀಕರಿಸ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನವನ್ನ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರು, ಶ್ರೀ ಅಧೋಕ್ಷಜ ಜಗದ್ಗುರು ಶ್ರೀ ಪೇಜಾವರ ಮಠ ಉಡುಪಿ ಇಲ್ಲಿಯ ಸ್ವಾಮೀಜಿ. ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ಮರಿಸ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ವಹಿಸಿದಂತ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು, ಅದರ ಜೊತೆಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಪೂಂಜಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು, ಅಳದಂಗಡಿ ಅರಮನೆ, ಇವರು ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕರ್ನಾಟಕ ಸರ್ಕಾರ ಇಲ್ಲಿಂದ ಶ್ರೀಮತಿ ಸುಲೋಚನಾ ಜಿ.ಕೆ. ಭಟ್ ಅವರು ಇದ್ದಾರೆ. ಅದರ ಜೊತೆಗೆ ಮಾಜಿ ಸದಸ್ಯರು ಮಹಿಳಾ ಆಯೋಗ ಭಾರತ ಸರ್ಕಾರ ಶ್ರೀಮತಿ ಶ್ಯಾಮಲಾ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವೇಣೂರು ಶ್ರೀ ಪಿ.ಎನ್. ಪುರುಷೋತ್ತಮ ರಾವ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನಡೀಬೇಕು ಅಂತಾದ್ರೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವೇಣೂರು ಶ್ರೀ ಜಯಂತ ಕೋಟ್ಯಾನ ನಮ್ಮ ಜೊತೆ ಇದ್ದಾರೆ. ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುರುವಾಯನಕೆರೆ ಶ್ರೀ ಯಶವಂತ್ ಎಸ್ ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದಾರೆ. ಅದರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಪ್ರಭಾಕರ್ ಹೆಗಡೆ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ಉದ್ಯಮಿಗಳು ಕೇಶವ್ ಕೃಪಾ ವೇಣೂರು ಶ್ರೀ ವೆಂಕಟರಮಣ ಕಾಮತ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಅದರ ಜೊತೆಗೆ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವೇಣೂರು ಶ್ರೀಮತಿ ಯಶೋಧ ಹೆಗಡೆ ಅವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಹಾಗೆ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀಮತಿ ಚಂಪಾ ಅವರು ವೇದಿಕೆಯಲ್ಲಿ ಅತಿಥಿಯಾಗಿ ಇದ್ದಾರೆ. ಉಪ್ಪಿನಂಗಡಿಯ ಉದ್ಯಮಿಯಾದಂತಹ ಶ್ರೀ ಕೃಷ್ಣರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಗ್ರಾಮ ಪಂಚಾಯಿತಿ ವೇಣೂರು ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪುಷ್ಪಾ ಅಡಿ ಅವರು ನಮ್ಮ ಜೊತೆ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಂಡಿಂಜೆ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಶ್ವೇತಾ ಅವರು ವೇದಿಕೆಯಲ್ಲಿದ್ದಾರೆ. ಅದರ ಜೊತೆಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ
ಕುಕ್ಕೇಡಿ ಶ್ರೀಮತಿ ಗೀತಾ ಅವರು ಇದ್ದಾರೆ. ಸಂಚಾಲಕರು ಚಪ್ಪರ ಸಮಿತಿ ಶ್ರೀ ರತ್ನಾಕರ ಬರ್ಕಜೆ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಸಂಚಾಲಕರು ಮಹಿಳಾ ಸಮಿತಿ ಶ್ರೀಮತಿ ಸಂಭಾಷಿಣಿ ಅವರು. ಈ ಎಲ್ಲ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಕಡು ಕರುಣಿ ನೀನೆಂದರಿತು ತೇರೊಡಲ ನಮಿಸುವೆ ನಿನ್ನಡಿಗೆ ಮರೆಯದಲೇ ಭಗವನ್ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ರತ್ನಾಂಬರಧಾರ ಲಂಬೋದರ ರತ್ನಾಂಬರ ಕುಮಾರ ಲಂಬೋದರ ಆಶೀರ್ವಾದವನ್ನು ಪಡ್ಕೊಳ್ಳಬೇಕು ಅನ್ನೋದಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದ ಕಮಲಗಳಿಗೆ ಸೇರಿದ ಮಾತ ಸಜ್ಜನ ಭಕ್ತಾಭಿಮಾನಿ ಬಂದಿದೆ. ವೇಣೂರದ ಮಾಲಿಂಗೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ 4ನೇ ದಿನದ ಕಡೆ ನಮ್ಮ ಮಾತೆಲ್ಲ ಪಾಲ್ಪಡೆಯುವುದಿಲ್ಲ. ಅಜಲ ಸೀಮೆದ ಅರಸರಾಯಚಿನ್ನ ಡಾಕ್ಟರ್ ತಿಮ್ಮಣ್ಣ ಅರಸರಾಯಚಿನ್ನ ಡಾಕ್ಟರ್ ಪದ್ಮಪ್ರಸಾದ್ ಅಜಲೇರ್ನ ಆಶೀರ್ವಾದದ ಮೂಲಕ ಪೂಜ್ಯ ಕಾವಂದೇರ್ನ ಮಾರ್ಗದರ್ಶನಡೆ ಇನ್ನು ಬಾರಿ ಪೊರ್ಲುಡು ಈ ಕ್ಷೇತ್ರದ ಜೀರ್ಣೋದ್ಧಾರ, ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಮ್ಮ ಇನಿತು ಒಂದಲ್ಲ. ಶುರುತ ದಿನ ನಭೂತೋ ನ ಭವಿಷ್ಯತಿ ಬಂದ ರೀತಿಯಲ್ಲಿ ಸುಮಾರು 400 ಮಿತ್ತ ವಾಹನದ ಮೂಲಕ ಪ್ರಾಯಶಃ ಪುಳಲಿ ಕಟೀಲಿನ ಬುಡ್ನಂದ ಈತ ಮಲ್ಲ ಪ್ರಮಾಣದ ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಂತನ ಚಿತ್ರ ಈ ವರ್ಷದ ಪ್ರಥಮ ಅತ್ಯಂತ ದೊಡ್ಡ ಪ್ರಮಾಣದ ಹೊರೆ ಕಾಣಿಕೆ ಸಮರ್ಪಣೆ ಆಗಿನ ದೇವಸ್ಥಾನ ಅವು ನಮ್ಮ ಊರದ ಬೇಣೂರದ ಮಾಲಿಂಗೇಶ್ವರ ದೇವಸ್ಥಾನ ಈ ಸಂದರ್ಭದಲ್ಲಿ ಭಾರಿ ಸಂತೋಷ. ಸಹಸ್ರ ಸಂಖ್ಯೆ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಭಕ್ತಿಯ ನಕಲು ಬರ್ತದೆ. ದೇವನ ಆಶೀರ್ವಾದ ಪ್ರಕ್ರಿಯೆಯಲ್ಲಿ ಬಲ್ಪುರದ ಬಯ್ಯ ಮಟ್ಟದ ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಧಾರ್ಮಿಕ ವಿಧಿವಿಧಾನದ ಮೂಲಕ ಭಕ್ತಿಯ ನಕಲಿಗೆ ಮಾತರೆಗಳ ಎಡ್ಡೆ ರೀತಿಯ ದೇವನ ಆಶೀರ್ವಾದ ಪಡೆಯುವಂತ ಕೋಪನ ಆ ಕ್ಷಣಕ್ಲೇನು ನಮ್ಮ ಮಾತೆಲ್ಲ ತುಂಬ ಬಲ್ಪುಡ್ದು ಯಕ್ಷಗಾನ ಆ ವೇದಿಕೆಲ್ಲ ಆ ರೀತಿಯ ಇತಿಹಾಸ ಸೃಷ್ಟಿ ಮಾಡ್ಕೊಂಡೆಲ್ಲ ಬಂದು 22 ಕ್ಷೇತ್ರ ಮಾಲಿಂಗೇಶ್ವರ ದೇವರನ್ನ ಪ್ರತಿಷ್ಠೆ ಎಲ್ಲ ಆಯವಿಟ್ಟು ಮಾತೆಲ್ಲ ಸರಿಯಾದ ಸಮಯಕ್ಕೆ ಬರ್ತದೆ. ದೇವರನ್ನ ಇತಿಹಾಸ ನಿರ್ಮಾಣದ ಒಂದು ಪ್ರಮುಖವಾದ ಸಮಯ ನಮ್ಮ ಮಾತೆಲ್ಲ ದೇವಸ್ಥಾನದ ಸನ್ನಿಧಿ ಉಪಸ್ಥಿತರಿಟ್ಟಿದೆ. ಆ ದೇವರನ್ನ ಆಶೀರ್ವಾದ ನಮ್ಮ ಮಾತೆಲ್ಲ ಪಡೆಯೋದಕ್ಕೆ ಅನ್ಕೊಂಡ ಆ ಪಾತ್ರಣಿ ಈ ಸಂದರ್ಭ ಬಂದ್ರೆ ವೈಭವಗಳು ಪ್ರತಿಯೊಂದು ಕ್ಷೇತ್ರಗಳ ಇದು ಪಂಡ್ಲೇಕ ಅನ್ನದಾನ ಉಪ್ಪು, ಅಲಂಕಾರ ಉಪ್ಪು, ವೇದಿಗಳ ಉಪ್ಪು, ಧಾರ್ಮಿಕ ಕಾರ್ಯಕ್ರಮಗಳ ಉಪ್ಪು ಪ್ರತಿಯೊಂದು ಇದು ಅಚ್ಚುಕಟ್ಟುತ್ತಾನ. ಇದು ವೈಭವ ಕೋಯಿಲುಂಡು ಒಂಜಿಕೊಂಡು ಸಂತೋಷ ಆಗುದುಂಡು, ನನ್ಗೊಂಡು ಆಶ್ಚರ್ಯ ಆಗುದುಂಡು. ದೇವರಿಗೆ ನಮ್ಮ ಈ ತುಮಾದ ವೈಭವ ವೈಭವಲ್ಲ ವೈಕೋಸ್ಕರ ಅಶ್ವತ್ಥಂ ಪ್ರಾಹುರವೇಯಂ. ಈ ಜಗತ್ತು ಒಂಜಿ ವಿಚಿತ್ರವಾಯಿನ ಅಶ್ವತ್ಥ ವೃಕ್ಷಗೆ ವೈಚಿತ್ರ ದಾನ ಪಡೆದ ಅಂಡ ಲೋಕಡುಪನ ಒಂಜಿ ವೃಕ್ಷ ಒಂಜಿ ಮರ. ಇಡೀ ಬ್ರಹ್ಮಕಲಶೋತ್ಸವದ ಪ್ರಧಾನ ಗೌರವಾಧ್ಯಕ್ಷರಾಗಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರಾಗಿ ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು, ಶಾಸಕರಾದ ಶ್ರೀ ಹರೀಶ್ ಪೂಂಜ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ PN ಪುರುಷೋತ್ತಮರಾವ್, ಕಾರ್ಯಾಧ್ಯಕ್ಷರಾದ ಶ್ರೀ ಜಯಂತ್ ಕೋಟ್ಯಾಲ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಯಜ್ಞನಾರಾಯಣ ಭಟ್, ಪ್ರಧಾನ ಅರ್ಚಕರಾಗಿ ಶ್ರೀ ವಿಷ್ಣುಮೂರ್ತಿ ಭಟ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಭಾಕರ ಹೆಗ್ಡೆ ಹಟ್ಟಾಜೆ ಮೊದಲಾದವರ ಸಮಿತಿಯಿಂದ ಸ್ವಯಂ ಸೇವಕರ ಸೇವಾ ತತ್ಪರತೆಯಿಂದ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗುತ್ತಿವೆ. ಶ್ರೀ ಗಜವದನ ಗಜವದನ
ಶ್ರೀ ಗಜವದನ ಹೇರಂಭಾ ಗಜಕರ್ಣಿತನೇ ಭಾಗವತ ಪೂಜಿತನೇ ನಾಗಭೂಷಣ ಸುತನೇ ನಾನೀಗದಿ ನುತಿಸುವೆನು ದೈನ್ಯತಿಂ ಸದಭಾ ಗಜವದನ ಗಜವದನ ಬನಿ ಬನಿ ಗಬ ಗಬರಿ ಗರಿ ಧನಿ ಧರಿ ಗಬ ಬಗ ಗರಿ ಧನಿ ಧರಿ ಗಬನಿ ನಿ ಬಗ ಬನಿ ಧನಿ ಧನಿ ಬಗ ಗರಿ ಧರಿ ಗಬನಿ ನಿ ಧನಿ 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 ಬನಿ ಧನಿ ನಿ ಧನಿ ಬನಿ ಬನಿ ಬಗರಿ ಧನಿ ಬನಿ ಧರಿ ಗಬ ಗರಿ ಧರಿ ಗಬನಿ ಬಗರಿ ಧರಿ ಗಬ ಬನಿ ಗಬ ಬನಿ ಗಬನಿ ನಿ ಗಬದಾ ಬಗರಿ ಗಬನ್ ಗಬನಿ ಸರಿ ಗರಿ ಬಗನಿ ಮದನಿ ಮದನಿ ಗರಿ ಬಗರಿ ಗನಿ ಮಗ ಬದನಿ ಬದನಿ ಗರಿ ಧನಿ 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 ಮಗ ಗಬನಿ ಸರಿ ಗಬನಿ ರಿ ಗಬನಿ ಗಬನಿ ಬನಿ ಗಬನಿ ರಿ ಗಬನಿ ಸರಿ ಗಬನಿ ಸರಿ ಗಬನಿ ಸರಿ ಗಬನಿ ಸರಿ ಗಬನಿ ರಿ ಗಬನಿ ಸನಿ ಬಗರಿ ಸರಿ ಗಬನಿ ಸನಿ ಬಗರಿ ಧರಿ ಗಬನಿ. ಪ್ರತಿದಿನ ಪಾಕಶಾಲೆಯಲ್ಲಿ ಪಲ್ಲಪೂಜೆ ಅನ್ನದಾನ ಸೇವಾಕರ್ತರಿಗೆ ಗೌರವ ಸಮರ್ಪಣೆ ನಡೆದು ಅನ್ನದಾನ ನೆರವೇರುತ್ತಿದೆ. ಶಿವ ಶಂಭೋ ಸ್ವಯಂ ಭೋ ಶಂಭೋ ಶಿವ ಶಂಭೋ ಸ್ವಯಂ.
ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀ ಶಂಕರ HD ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ.